ಅವೇ ಅಳ್ತೈತಿ ಹುಡುಗಿ ಅವೇ. ಅದೇ ಇಲ್ಲೂ ದೇವಂ ಬೀದಿಲಿ ಒಬ್ಬ ಇದ್ದ, ಅವನು ಇಲ್ಲ ಈಗ. ಅಲ್ಲಿ ಒಳೆ ಬೀದಿಲಿದ್ದಾರೆ 2-3 ಜನ ಇದ್ದಾರೆ. ಒಳೆ ಬೀದಿಲಿ ಕೆಳಗಡೆ ಇಲ್ಲಿ ಹೋಗಿ. ನಮ್ಮ ಪ್ರೇಮ್ ಬಾಯ್ ಅವರು ಫ್ರೀ ಫೈರ್ ಆಡ್ತಾ ಇದ್ದಾರೆ ನೋಡಿ. ನಮ್ಮ ತಂಗಿ ಹಿಡಿದ್ರಿ. ಎಷ್ಟೋ ಜನಕ್ಕೆ ದೇವರು ಸಖತ್ ಎಲ್ಲವನ್ನೂ ಕೊಟ್ಟಿರ್ತಾನೆ. ದಯವಿಟ್ಟು ಉಪಯೋಗಿಸ್ಕೊಂಡು ಮುಂದೆ ಬನ್ನಿ. ಯಾರು ಕೂಡ ಮರಿಬೇಡಿ. ಹೀಗೆ ಕಮೆಂಟಿಂಗ್ ಸ್ಕ್ರೋಲ್ ಮಾಡಿದರೆ ಐಪ್ ಅಂತ ಸಿಗುತ್ತೆ. ದಯವಿಟ್ಟು ಐಪ್ನ ಮಾಡಿ ಗಾಯ್ಸ್. ಗೈಸ್ ನೋಡಿ ನಮ್ಮ ಊಟ ಎಷ್ಟಿದೆ ಅಂತ. ಚಿಕನು ಮತ್ತೆ ನಮಸ್ಕಾರ. ಕನ್ನಡ ಮಾತಾಡೋಂಥ ಕನ್ನಡ ಹುಡುಗಿಗಳಿಗೆ ಎಲ್ಲರೂ ಹೇಗಿದ್ರೆ ಅಂತ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು TN ಬಾಯ್ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್ ನಮ್ಮ ಪ್ರೇಮ್ ಬಾಯ್ ಅವರು ಫ್ರೀ ಫೈರ್ ಆಡ್ತಾ ಇದ್ದಾರೆ ನೋಡಿ. ನಮ್ಮ ತಂಗಿ ಹಿಡಿದ್ರಿ. ನಮ್ಮ ತಂಗಿ ನೋಡಿ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದಾಳೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋನ ಪೂರ್ತಿ ನೋಡಿ ಕ್ರೇಜ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಬನ್ನಿ ಗಾಯ್ಸ್ ಮೈಕ್ ಹಾಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಕನ್ನಡಿಯಲ್ಲಿ ಹೆಂಗೆ ಕಾಣಿಸ್ತೀವಿ ಅಂತ ನಮ್ಮ ಪ್ರೇಮ್ ಬಾಯ್ ನೋಡಿ ಇದ್ರಲ್ಲಿ ಬಿಜಿ ಆಗ್ಯಾರ ಫ್ರೀ ಫೈರಲ್ಲಿ. ಗೈಸ್ ಟುಡೇ ವ್ಲಾಗ್ ಏನಾದ್ರು ಒಂದೀಗ ಚಾಲೆಂಜ್ ಆಗಲಿ ಬ್ರ್ಯಾಂಕ್ ಆಗಲಿ ಏನೋ ಒಂದು ಮಾಡಬೇಕು ಏನಂತ ಐಡಿಯಾ ಇಲ್ಲ. ಪಟಪಟನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಜಾಸ್ತಿ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊಸಬ್ರು ಯಾರು ಬಂದಿದ್ರೆ ಪಟನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೆಂಬರ್ಶಿಪ್ ಓಪನ್ ಆಗಿದೆ, ಮೆಂಬರ್ಶಿಪ್ನ ತಗೊಳ್ಳಿ ಮತ್ತು ಐಪ್ ಬಟನ್ನ ತಗೊಳೋದು ಯಾರು ಕೂಡ ಮರಿಬೇಡಿ. ಹೀಗೆ ಕಮೆಂಟಿಂಗ್ ಸ್ಕ್ರೋಲ್ ಮಾಡಿದರೆ ಐಪ್ ಅಂತ ಸಿಗುತ್ತೆ. ದಯವಿಟ್ಟು ಐಪ್ನ ಮಾಡಿ ಗಾಯ್ಸ್. ಗಾಯ್ಸ್ ಕೆಲವ್ರನ್ನೆಲ್ಲ ನೋಡಿದಾಗ ಯಾವ ಥರ ಅನಿಸುತ್ತೆ ಅಂತ ಅಂದರೆ ನೋಡಿ ಪಾಪ ಹಂಚಿ ಹೆಂಗೆ ಬರ್ತಿದ್ದಾರೆ. ತುಂಬಾ ಬೇಜಾರಾಗುತ್ತೆ ಗಾಯ್ಸ್. ಎಷ್ಟೋ ಜನಕ್ಕೆ ದೇವರು ಸಖತ್ ಎಲ್ಲವನ್ನೂ ಕೊಟ್ಟಿರ್ತಾನೆ. ದಯವಿಟ್ಟು ಉಪಯೋಗಿಸ್ಕೊಂಡು ಮುಂದೆ ಬನ್ನಿ. ಯಾರನ್ನೂ ಕೂಡ ಜೀವನಗಳನ್ನ ಹಾಳು ಮಾಡ್ಕೊಂಡ್ಬಿಡಿ. ಸುಮಾರು ಜನಕ್ಕೆ ಏನು ಕೂಡ ಇರೋದಿಲ್ಲ. ಅವ್ರನ್ನೆಲ್ಲ ನೋಡಿಬಿಟ್ಟು ನಿಮಗೆ ಎಲ್ಲದೂ ಅಂತಲೇ ಅನಿಸುತ್ತೆ. ನಾವು ಜೀವನ ತರಬೇಕಂತ ಸ್ವಲ್ಪ ಸಾಧನೆ ಕಡೆ ಗಮನ ತೋರಿಸಿ. ಡ್ಯೂಟಿ ಟೈಮ್ ಆದರೆ ಎಷ್ಟೋ ಜನ ಇಲ್ಲಿ ಎದ್ದು ಹೋಗ್ಬಿಡ್ತಾರೆ. ಇಲ್ಲಿ ಇಲ್ಲಲ್ಲ, ಇಲ್ಲಿ ಬಯೋಮೆಟ್ರಿಕ್ ಬರಲ್ಲ. 2 ಗಂಟೆಗೆ ಅಲ್ಲಿ ಬಯೋಮೆಟ್ರಿಕ್ ಕೊಡಬೇಕು. ಏನು ಗ್ಯಾರೇಜು? ಬೈಕು ಅದೇ ಇಲ್ಲೂ ದೇವಂ ಬೀದಿಲಿ ಒಬ್ಬ ಇದ್ದ, ಅವನು ಇಲ್ಲ ಈಗ. ಅಲ್ಲಿ ಒಳೆ ಬೀದಿಲಿದ್ದಾರೆ 2-3 ಜನ ಇದ್ದಾರೆ. ಒಳೆ ಬೀದಿಲಿ ಕೆಳಗಡೆ ಇಲ್ಲಿ ಹೋಗಿ ಬಂದ ಕಡೆ ಹೋದ್ರೆ ಅವೇ ಅಳ್ತೈತಿ ಹುಡುಗಿ ಅವೇ. ಇಷ್ಟು ದೊಡ್ಡ ಹುಡುಗಿ ಆಗಿ ಅಳ್ತೈತೆ. ನೋಡಿ ಫ್ರೆಂಡ್ಸ್ ಈಗ ಊಟ ಏನಾಗಿತ್ತು ಅಂತ ನೋಡೋಣ. ಉಪ್ಪಿಟ್ಟಿದೆ, ಉಪ್ಪಿಟ್ಟು मतलब वो अलग ही लेवल का बंदा था। नहीं ಉಪ್ಪಿಟ್ಟು ಮಾಡಿದಾರೆ ನೋಡಿ. ಇಲ್ಲಿ ಎಷ್ಟೊಂದು ಬಿಟ್ಟಿದ್ದಾರೆ ನೋಡಿ. ಇವು ಬೇರೆ ತಿನ್ನಂಗಿಲ್ಲ. ಓಕೆ ಸ್ಪೆಷಲ್ ತೋರಿಸ್ತಾ ಇದ್ದೀನಿ ನಿಮಗೆ. ಸ್ಪೆಷಲ್ ಚಿಕನ್. ಎಷ್ಟು ಚಿಕನ್ ಬಂದ್ಬಿಟ್ಟು ಒಂದೇ ಒಂದು ಪೀಸ್ ಇಟ್ಟವ್ರೆ. ಅಮ್ಮ ನಂಗೆ ಇಕ್ಕ ಹೋಗಿಲ್ಲ ಅಲ್ಲ ನೀನು ಇಕ್ಕಲ್ಲ. ಗೈಸ್ ನೋಡಿ ನಮ್ಮ ಊಟ ಎಷ್ಟಿದೆ ಅಂತ. ಚಿಕನು ಮತ್ತು ಉಪ್ಪಿಟ್ಟು ಟೇಸ್ಟ್ ನೋಡೋಣ ಬನ್ನಿ. ಚಟ್ಪಟಿ ಇದೆ ಗೈಸ್ ಉಪ್ಪಿಟ್ಟು.
ಸ್ವಲ್ಪ ಖಾರ ಜಾಸ್ತಿ ಇದೆ, ಏನು ಮಾಡೋಕ್ಕಲ್ಲ. ಓಕೆ ನೋಡಿರಿ, ಅಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ನಮ್ಮನೆ ಬೆಕ್ಕಿಗೆ. ಹಾಲು ಕಾಯಲಿ ಪಟಪಟನೆ. ಹಾಲು ಕಾಯ್ದಾದ್ಮೇಲೆ ಬೆಕ್ಕಿಗೆ ಕೂಡ ಊಟ ಮಾಡಿಸೋಣಂತೆ. ಅಷ್ಟೊಂದು ಪಾಪ ಸಪ್ಪೆ ಮರಕ್ಕೆ ಬಂದಿದ್ದೀನಿ ಈಗ. ಆಮೇಲೆ ಸಿಗ್ತೀನಿ.